ನಿರ್ಧಾರಕ್ಕೆ ಬಂದಿದ್ದಾರೆ. ನಿಜವಾಗಿಯೂ ಇದು ಮೆಚ್ಚುವಂಥ ವಿಷಯ. ಅಡ್ಡಿಲ್ಲ ರೀ, ನೀವು ಪರಿವರ್ತನೆ ಆಗಿದ್ದೀರಪ್ಪ ಅಂತಂದ್ರೆ, ಸಜ್ಜನರಾಗಿದ್ದೀರಿ ಅಂದ್ರೆ ಮಾಡಲೇಬೇಕಾದಂಥದ್ದು. ಯಾಕಂದ್ರೆ ಯಾರು ತಪ್ಪು ಮಾಡಿದ್ರು ಅಷ್ಟೇ. ಯಾಳದಾಗ ಜನಾರ್ದನ ರೆಡ್ಡಿ ಅವ್ರು ತಪ್ಪು ಮಾಡಿದ್ರು, ಅದಕ್ಕೆ ನಮ್ಮ ಸಿದ್ದರಾಮಯ್ಯರು ಶೆಡ್ ಹೊಡೆದವು ಮಾಡಿ ಹೋಗಿ ಬಂದರು ಬಳ್ಳಾರಿ ತನಕ. ಅದೊಂದು ಜಾತ್ರೆ ಆಗಿತ್ತು. ಈಗ ನಿಮ್ಮದಾಗಲಿ, ಯಾರು ತಪ್ಪು ಹೊರಗೆ ಬರಲಿ, ಅದರಲ್ಲಿ ಇಲ್ಲ ಅದರಲ್ಲಿ ಮಾಡಿರಿ. ಪಾದಯಾತ್ರೆ ಒಳಗೆ ನಿಮಗೂ ಒಂದಿಷ್ಟು ಆರೋಗ್ಯ ಸರಿ ಆಗ್ಬೋದು, ಜೊತೆಗೆ ಜನಮನೆ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಆ ದಿಶೆಯಲ್ಲೇ ಒಪ್ಪುವಂಥ ವಿಷಯ. ಯಾಕಂದ್ರೆ ನಡೆದದ್ದು ಒಂದು ಇಲ್ಲಿ ಹತ್ಯೆ ಆಗ್ಯದ. ಪಾಪೊಬ್ಬ ಅಮಾಯಕತ್ನ ಹೇಳೋದಿಲ್ಲ ಅದನ್ನು. ಆ ಗದ್ದೆಯಿಂದ ಇದ್ದಂಥ ವ್ಯಕ್ತಿ ಹತ್ಯೆ ಆಗ್ಯದ. ಅದನ್ನು ಇವತ್ತು ಎಲ್ಲರೂ ಖಂಡಿಸ್ಬೇಕಾಗ್ಯದ. ಇನ್ನು ಅದೇನೇ ಇರಲಿ, ಈಗಂತೂ ತೀರಿ ಹೋದಂತಹ ಆ ರಾಜಶೇಖರ್ಗೆ, ಅವರಿಗೆ ಸುಜಿತ್ ಮನಿ ಅವರಿಗೆ ಹಿಂಬಾಲಕರಿಗೆ ಅಂದ್ರೆ ತಂದೆ ತಾಯಿಗಾಗಿರ್ಬೋದು ಅಥವಾ ಪರಿವಾರಕ್ಕೆ, ಕುಟುಂಬಕ್ಕೆ ಮುಂದೆ 20 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿ ಪರಿಹಾರ ಕೊಡಲಾದ ಸರ್ಕಾರ ಪರವಾಗಿ. ಒಂದು ರೀತಿಯಿಂದ ಕಾಂಗ್ರೆಸ್ ತಮ್ಮ ತಪ್ಪು ದಂಡವನ್ನು ತಾನೇ ಕೊಟ್ಟಂಗಾಗ್ಯದ. ಮತ್ತು ಮಾಡಿದ್ದು, ಸಹಾಯ ಮಾಡಿದ್ದು ಉತ್ತಮವಾದ ವಿಷಯ. ಆದರೆ ಸತ್ತು ಹೋಯ್ತಾರೆ ಒಬ್ಬ ವ್ಯಕ್ತಿ, ಅದಕ್ಕೆ ಪರಿಹಾರ ಏನಿಲ್ಲ, ಅದಕ್ಕೆ ಪರಿಹಾರ ಏನಿಲ್ಲ ಅನ್ನುವಂಥದ್ದು. ಸತ್ತು ಹೋಗ್ಬಿಟ್ಟಪ್ಪ, ಏನು ಮಾಡೋಕ್ಕಾಗುವುದಿಲ್ಲ ಅನ್ನುವಂಥ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಎಲ್ಲ ದಿಶೆಯಲ್ಲೇ ಇನ್ನೊಂದು ಏನಪ್ಪ ಅಂದ್ರೆ ಡೆವಲಪ್ಮೆಂಟ್ ಆಗಿದ್ರೆ, ಈ ಒಂದು ಗದ್ದಲದಲ್ಲೇ ಈ ಪೊಲೀಸರು ಸಹಿತ ಗದ್ದಲ್ರಿ. ಯಾರ ಕಡೆ ಇರಬೇಕು, ಯಾರ ಪರ ಇರಬೇಕು, ಯಾರು ವಿರೋಧ ಇರಬೇಕು. ಅಧಿಕಾರದಲ್ಲಿದ್ದಾರೆ, ಕಾಂಗ್ರೆಸ್ಸಿಗರ ಜೊತೆಗೆ DYSP ಕಾಣಿಸ್ಕೊಳ್ತಾ ಇದ್ದಾರೆ, ಭರತ್ ರೆಡ್ಡಿ ಜೊತೆಗೆ ಅಂತ ಆರೋಪ ಮಾಡ್ತಾಯಿದ್ದಾರೆ ನಮ್ಮ ರಾಮುಲು ಅವರು. ಇವರು ಎಲ್ಲ ಕೂಡಿ ಮಾಡಿದ್ದೆ ಅಂತೇಳಿ. ಇನ್ನೊಂದು ಮಾತನ್ನು ಇದೇ ಸಂದರ್ಭದಲ್ಲಿ ನಮ್ಮ DK ಶಿವಕುಮಾರ್ ಅವರು ಆರೋಪ ಮಾಡ್ತಾಯಿದ್ದಾರೆ. ಜನಾರ್ದನ ರೆಡ್ಡಿ ಬಳ್ಳಾರಿಗೆ ಹೆಜ್ಜೆ ಇಟ್ಟ ಮೇಲೆ ಶುರುವಾಯ್ತು ನೋಡ್ರಿ ಇದೆಲ್ಲ ಅಂತೇಳಿ. ಎಲ್ಲಿವರೆಗೆ ಬಳ್ಳಾರಿಗೆ ಬಂದಿರಲಿಲ್ಲವೋ ಅಲ್ಲಿವರೆಗೆ ಯಾವ ಆಗಿರಲಿಲ್ಲ. ಈ ಜನಾರ್ದನ ರೆಡ್ಡಿ ಎಲ್ಲಿ ಕಾಲ ಹೇಳ್ತಾನೆ ಅಲ್ಲಿ ಶುರು ಆಗಿಬಿಡ್ತದಪ್ಪ ಅಂತ. ಅದು ಒಂದು ಖರೆ ಅನ್ನಿಸ್ತದೆ. ಯಾಕಂದರೆ ಇತಿಹಾಸ ನೋಡಿದಂಥ ಜನಾರ್ದನ ರೆಡ್ಡಿ ಇತಿಹಾಸ ನೋಡಿದಾಗ, ಹೌದಪ್ಪ, ಮನುಷ್ಯ ಸುಮ್ಮನೆ ಕೊಡುವಂಥ ಅವನಲ್ಲ, ಏನಾದರೂ ಗದ್ದಲ ಮಾಡ್ತಾನೆ ಇರ್ತಾನೆ.